ನಿಮ್ಮನ್ನ ಭೇಟಿ ಮಾಡಿ ತುಂಬ ಖುಷಿ ಆಯಿತು. ನಿಮಗೆ ನಾನು ಹೇಗೆ ಥ್ಯಾಂಕ್ಸ್ ಹೇಳಲಿ ಅಂತಲೇ ಗೊತ್ತಾಗ್ತಾ ಇಲ್ಲ ಸರ್. ಆದರೆ ಇವಾಗ ಆಲ್ರೆಡಿ ನನ್ನ ಹತ್ರ ಒಂದು ಕೆಲಸ ಇದೆ. ಅಲ್ಲ ರುಕು, ಆಟೋ ಓಡಿಸೋದಕ್ಕೋಸ್ಕರ ಕೆಲಸ ಬೇಡ ಅಂತಿದೀಯಾ? ಆಟೋನ ಸೈಡ್ಗಿಡು, ಒಳ್ಳೆ ಕೆಲಸ ಕಣೆ, ಒಪ್ಕೊಂಡ್ಬಿಡು. ಆಟೋ ಬಗ್ಗೆ ಹೇಳ್ತಾ ಇಲ್ಲಮ್ಮ ನಾನು. ಸೂರ್ಯಪ್ರಕಾಶ್ ಸರ್ ಇದ್ದಾರಲ್ಲ, ಅವ್ರ ಶಾಪಲ್ಲಿ ಅಕೌಂಟ್ ಹ್ಯಾಂಡಲ್ ಮಾಡೋದಕ್ಕೆ ಕೆಲಸ ಸಿಕ್ಕಿದೆ. ಹೆಚ್ಚಾಗಿ ಮನೇಲೇ ಬಿಸ್ನೆಸ್ ಕೆಲಸ ಇರುತ್ತೆ. ಏನಾದರೂ ಎಮರ್ಜೆನ್ಸಿ ಇದ್ರೆ ಮಾತ್ರ ಶಾಪಲ್ಲಿ ಕೆಲಸ ಅಷ್ಟೇ. ಮೇಡಮ್, ಪ್ಯಾಕೇಜ್ ನೋಡಿ ಒಂದ್ಸತಿ, ಒಳ್ಳೆ ಕೆಲಸ. ನಿಮ್ಮ ಅಣ್ಣ ಅವರು ಸ್ಪೆಸಿಫಿಕ್ ಆಗಿ ಹೇಳಿದ್ರು ಅಂತ ಬಂದೆ. ಯೋಚನೆ ಮಾಡಿ, ಸಾಧ್ಯ ಆದರೆ ನಾಳೆಯಿಂದನೇ ಜಾಯ್ನ್ ಆಗಿ. ನಮಸ್ಕಾರ. ಸೂಪರ್ ಆಗಿದೆ. ಕಣ್ಣು ಮುಚ್ಕೊಂಡು ನೀ ಕೆಲ್ಸಕ್ಕೆ ಹೋಗ್ಬೋದು ಕಣೆ. ನಾನೇ ಖುದ್ದಾಗಿ ಸೂರ್ಯಪ್ರಕಾಶ್ ಸರ್ ಹತ್ರ ಹೋಗಿ ಕೆಲಸ ಬೇಕು ಅಂತ ಕೇಳಿದ್ಕೆ ಕೊಟ್ಟಿರೋದದು. ಇವಾಗ ನಾನು ಇಲ್ಲಿ ಸಂಬಳ ಜಾಸ್ತಿ ಇದೆ ಅಂತ ಅಲ್ಲಿ ಬರಲ್ಲ ಅನ್ನೋಕ್ಕಾಗುತ್ತಾ? ಅವ್ರು ನನ್ನ ಬಗ್ಗೆ ಏನು ಅನ್ಕೊಳಲ್ಲ. ಅಲ್ಲ ಕಣೆ ರುಕ್ಕು, ನಿಮ್ಮ ಅಕ್ಕನ ಮನೆಗೆ ನೀನು ಕೆಲ್ಸಕ್ಕೆ ಹೋಗೋದು ಏನು ಚೆನ್ನಾಗಿರುತ್ತೆ ಹೇಳು. ಅದೊಂಥರ ವ್ಯತ್ಯಾಸ ತಂದಿಡುತ್ತೆ ಕಣೆ. ಸಂಬಂಧಗಳು ಹದಗೆಡುತ್ತೆ. ಈ ಕೆಲಸನ ನಿಮ್ಮ ಅಣ್ಣನೇ ನಿನಗೆ ಹೇಳ್ಕೊಡ್ಸಿರೋದು. ನಿನ್ ಕಂಡ್ರೆ ಅಷ್ಟಿಷ್ಟ ಇತ್ತು ಅವನಿಗೆ. ಅವನ ಪ್ರೀತಿಗೆ ಸ್ಪಂದಿಸೋದಕ್ಕೆ ಇದು ಒಂದೇ ಒಂದು ಅವಕಾಶ ಕಣೆ. ನೋಡು, ಯೋಚನೆ ಮಾಡ.